ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇವೆಲ್ಲ ನೀವು ಟೆನ್ಷನ್ ಆಗಿದ್ರಿ, ಹಬ್ಬ ಮಾಡ್ಬೇಕಾ, ಕಾಲೇಜ್ಗೆ ರಿಪೋರ್ಟ್ ಮಾಡ್ಕೊಬೇಕಾ, ಅದರಲ್ಲೂ ತುಂಬಾ ಜನ ಹೋಗಿ ರಿಪೋರ್ಟ್ ಮಾಡ್ಕೊಂಡಿದ್ದೀರಾ. ನಾನು ಹೇಳ್ತಾ ಇದ್ದೆ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ, ವೇಟ್ ಮಾಡಿ ಅಂತ. ಎಸ್, ನಿಮ್ಮ ಚಾಯ್ಸ್ ಎಂಟ್ರಿ ಮತ್ತೆ ಕಾಲೇಜ್ ಜಾಯ್ನಿಂಗ್ ಡೇಟ್ಸ್ ಎಕ್ಸ್ಟೆಂಡ್ ಆಗಿದೆ, ಕೆ ಕಟ್ ಆಫ್ ಫೀಸ್ ಡೇಟು ಎಕ್ಸ್ಟೆಂಡ್ ಆಗಿದೆ. ನಾನು ಆಲ್ರೆಡಿ ಹೇಳ್ತಾ ಇದ್ದೆ ಅಫಿಷಿಯಲ್ ನೋಟಿಫಿಕೇಶನ್ ಬರುತ್ತೆ, ಬಂದ್ಮೇಲೆ ವಿಡಿಯೋ ಮಾಡ್ತೀನಿ ಅಂತ. ಸೊ ಬಂದಿದೆ, ನೋಟಿಫಿಕೇಶನ್ ಬಿಟ್ಟಿದ್ದಾರೆ, ಎಲ್ಲದರ ಬಗ್ಗೆ ಡೀಟೇಲ್ಸ್ ತಿಳ್ಸ್ಕೊಳ್ಳೋಣ. ಚಾಯ್ಸ್ ಎಂಟ್ರಿ ಮಾಡೋದು ಆಲ್ರೆಡಿ ಹೇಳಿದೀನಿ, ಬಟ್ ಸ್ವಲ್ಪ ಕ್ಲಾರಿಫಿಕೇಶನ್ಸ್ ಇದೆ ಕೊಡಕ್ಕೆ, ಅದಕ್ಕೆ ಬಂದಿದ್ದು ನಾನು ವಿಡಿಯೋ ಮಾಡೋದಕ್ಕೆ. ಡೇಟ್ ಎಕ್ಸ್ಟೆಂಡ್ ಆಗಿದೆ, ನೆಮ್ಮದಿಯಾಗಿರಿ, ನೆಮ್ಮದಿಯಾಗಿ ಹಬ್ಬ ಮಾಡಿ. ಇವಾಗ ಆಲ್ರೆಡಿ ಯಾರು ಜಾಯ್ನ್ ಆಗಿದ್ದೀರಾ, ನೋ ಇಶ್ಯೂ. ಪರ್ಟಿಕ್ಯುಲರ್ಲಿ ಚಾಯ್ಸ್ ತಗೊಂಡಿದ್ದೀರಾ, ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೀರಾ. ಆಮೇಲೆ ಇವಾಗೆಲ್ಲ ಯಾರ ಚಾಯ್ಸ್ ಇವಾಗೆಲ್ಲ ಯಾರ ಚಾಯ್ಸ್ ಕೊಟ್ಟಿದ್ದೀರಾ, ಅವರು ಚಾಯ್ಸಸ್ ಶಫಲಿಂಗ್ ಮಾಡ್ತಾ ಇದ್ದೀರಾ. ಅದು ಎಲ್ಲಿವರೆಗೂ ಕರೆಕ್ಟೋ ರಾಂಗೋ ನಂಗಂತೂ ಐಡಿಯಾ ಇಲ್ಲ. ಸೊ ಫೀಸ್ ಪೇಮೆಂಟ್ ಹೆಂಗ್ ಮಾಡಬೇಕು, ಅದು ಒಂದು ದೊಡ್ಡ ಇಶ್ಯೂ ಆಗಿದೆ. ಎಲ್ಲದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಅದೇ ತರ ನಿಮ್ಮ ಜೂನಿಯರ್ಸ್ಗೆ 2027 ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡಿದೀನಿ, ರೆಫರ್ ಮಾಡಿ, ಸುದ್ದಿ ತಿಳಿಸಿ, ಅವರು ಬಂದು ಜಾಯ್ನ್ ಆಗ್ಲಿ. ಇದೇ ತರ ಸಪೋರ್ಟ್ಸ್ ಅವರು ಸಿಗ್ತಾ ಇರುತ್ತೆ. ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಕೆ ಕಡೆಯಿಂದ ನೋಟಿಫಿಕೇಶನ್ ಬಂತು. ನೋಟಿಫಿಕೇಶನ್ ಇವತ್ತು ಬಿಟ್ಟಿರೋದು, ವರಮಹಾಲಕ್ಷ್ಮಿ ಹಬ್ಬದ ದಿವಸ. ಆಮೇಲೆ ಎಲ್ರಿಗೂ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲಾ ಲಕ್ಷ್ಮಿ ನಿಮ್ಗೆ ಒಳ್ಳೇದ್ ಮಾಡ್ಲಿ, ವಿದ್ಯೆ ಜೊತೆಗೆ ಐಶ್ವರ್ಯನ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಏನು ನಾನು ಆಲ್ರೆಡಿ ಹೇಳಿದ್ದೆ ನಿಮ್ಗೆ, 21 ಶುಕ್ರವಾರ ಇದೆ. ಕೆಲವು ಕಾಲೇಜಸ್ 22 ಕ್ಲೋಸ್ ಮಾಡ್ತಾರೆ. ಚಲನಲ್ಲಿ 23 ಅಂತ ಇತ್ತು, ಇವಾಗೆಲ್ಲ ಚಲನ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟಿದ್ವಿ ಸರ್, ಅಲ್ಲಿ 23 ಅಂತ ಇದೆ, ಮತ್ತೇನ್ ಮಾಡ್ಬೇಕು ಅದು ಅಂದ್ರೆ ಮತ್ತೆ ರೀಡೌನ್ಲೋಡ್ ಮಾಡ್ಕೊಳ್ಳಿ, ಅಷ್ಟೇನೂ ಇಲ್ಲ. ನೋಡಿ, ಚಾಯ್ಸ್ ಎಂಟ್ರಿ ಇಲ್ಲಿವರೆಗೂ ಮಾಡ್ಬೋದು ಅಂದ್ರೆ 24th ಆಗಸ್ಟ್ ವರೆಗೂ ಮಾಡ್ಬೋದು. 24th ಆಗಸ್ಟ್ ಅಂತಂದ್ರೆ ಎಲ್ಲಿವರೆಗೂ ಅಂತಂದ್ರೆ ಸೋಮವಾರದವರೆಗೂ ನೀವು ಮಾಡ್ಬೋದು. 24th ಆಗಸ್ಟ್ ಸೋಮವಾರ 1 ಗಂಟೆ ಒಳಗಾಗಿ ಮಾಡ್ಬೋದು. ತುಂಬಾ ಜನ ಕೇಳ್ತಾ ಇದ್ರಿ ಸರ್ ನಾಳೆ ಇರುತ್ತೆ ಮಾಡ್ಬಿಡಿ, ಇಲ್ಲ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದೆ. ಆದಷ್ಟು ಮಾಡ್ಬಿಡಿ ಅಂತಾನೆ ಹೇಳ್ತೀನಿ. ಯಾಕೆ ಅಂತಂದ್ರೆ ಲಾಸ್ಟ್ ಮಿನಿಟ್ ರಶ್ ಬೇಡ ಅಂತ ಹೇಳ್ತೀನಿ ನಾನು ನಿಮ್ಗೆ. ಸೊ ಚಲನ್ ಡೌನ್ಲೋಡ್ ಮಾಡಿ ಫೀಸ್ ಪೇಮೆಂಟ್ ಮಾಡೋದು ಯಾರು, ಚಾಯ್ಸ್ 1 ಮತ್ತೆ ಚಾಯ್ಸ್ 2 ಚಲನ್ ಡೌನ್ಲೋಡ್ ಮಾಡಿ ಫೀಸ್ ಪೇಮೆಂಟ್ ಮಾಡಬೇಕು. ಚಾಯ್ಸ್ 3 ಚಾಯ್ಸ್ 4 ಬೇಕಾಗಿಲ್ಲ. ಸೊ ಅವರು 24/8/2026 ಅಲ್ಲಿ 2 ಗಂಟೆ ಒಳಗಡೆ ಮಾಡಬೇಕು. ಮತ್ತೆ ಡೌನ್ಲೋಡ್ ಕನ್ಫರ್ಮೇಶನ್ ಸ್ಲಿಪ್ ಅವತ್ತೇ 24/8/2026 6 ಗಂಟೆ ಒಳಗೆ ಮಾಡಬೇಕು. ಮತ್ತೆ ಜಾಯ್ನಿಂಗ್ ಟು ಕಾಲೇಜ್, ಓಕೆ, ಇವಾಗ ಕನ್ಫರ್ಮೇಶನ್ ಸ್ಲಿಪ್ ಸಾಯಂಕಾಲ ಡೌನ್ಲೋಡ್ ಆದಾಗ ಕಾಲೇಜ್ ಸಾಯಂಕಾಲ ಓಪನ್ ಇರಲ್ಲ. ಸೊ ಆಟೋಮೆಟಿಕಲಿ ನೆಕ್ಸ್ಟ್ ಡೇ ಆಪ್ಷನ್ ಕೊಡ್ಲೇಬೇಕು. ಸೊ ಕಾಲೇಜ್ ಜಾಯ್ನ್ ಆಗೋದಕ್ಕೆ ಲಾಸ್ಟ್ ಡೇಟ್ ಅಂದ್ರೆ 25/8/26 5:30 PM ಅಂತ ಇದಾರೆ. ನೆಕ್ಸ್ಟ್ ಕಮೆಂಟ್ ಬರುತ್ತೆ ಇದರಲ್ಲಿ, ಏನು ಅಂತಂದ್ರೆ ಸರ್ ಇನ್ನ ಎಕ್ಸ್ಟೆಂಡ್ ಮಾಡ್ತಾರಾ ಅಂತ. ಇದ್ರ ಮೇಲೆ ನೀನ್ ಎಕ್ಸ್ಟೆಂಡ್ ಮಾಡಲ್ಲ ಚಿನ್ನ, ತಲೆ ಕೆಡಿಸ್ಕೊಂಬೇಡ, ಹೋಗಿ ಜಾಯ್ನ್ ಆಗುವ. ಹೇಳಿದ್ದೇನಿದೆ ನಾನು ಹೇಳಿದ್, ನನಗೆ ಹಿಂಗೆ ಎಷ್ಟು ಅನುಭವ ಇದೆ, ನಾನು ಎಷ್ಟು ನೋಡ್ಕೊಂಡ್ ಬರ್ತಾ ಇದೀನಿ ಅಷ್ಟೇ ಹೇಳ್ತೀನಿ. ಇದು ಆಲ್ರೆಡಿ ಪೋಸ್ಟ್ಪೋನ್ ಮಾಡ್ತಾರೆ ಅಂತ ಹೇಳಿದ್ದೆ, ಯಾಕಂದ್ರೆ ಟೈಮಿಂಗ್ ಸರಿ ಇರ್ಲಿಲ್ಲ. ಓಕೆ, ಇವಾಗ ಮಾಡಿದ್ದಾರೆ, ಇದ್ರ ಮೇಲೆ ಇನ್ ಮಾಡಲ್ಲ. ಸೊ ದಯಮಾಡಿ ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಮ ಡಿಪ್ಲೊಮಾ ಸ್ಟೂಡೆಂಟ್ಸ್ ಅಲ್ಲಿ ಇದೆ, ಕೊನೆ ಮೂಮೆಂಟ್ ಅಲ್ಲಿ ಮಾಡ್ಬಿಡೋಣ, ಕೊನೆ ಮೂಮೆಂಟ್ ಅಲ್ಲಿ ಟೈಮ್ ಇಟ್ಕೊಂಡ್ಬಿಡೋಣ, ಪೋಸ್ಟ್ಪೋನ್ಮೆಂಟ್ ಆಗುತ್ತಾ ಅಂತ. ಯಾಕಂದ್ರೆ DTA ಬೋರ್ಡ್ ಮಾಡ್ಬಿಟ್ಟವ್ರು ನಿಮ್ಗೆ ಪೋಸ್ಟ್ಪೋನ್ ಮಾಡಿ 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 ಇದ್ ಮಾಡ್ಬಿಟ್ಟಿದ್ದಾರೆ. ಸುಮಾರು ದಿವಸದಿಂದ ಹೇಳ್ತಾ ಇದೀನಿ ಅಮೌಂಟ್ ಇಟ್ಕೊಳ್ಳಿ ಅಂತ. ಸುಮಾರು ಜನ ಇವಾಗ ಒದ್ದಾಡ್ತಾ ಇದೀರಾ ಅಮೌಂಟ್ ಇಟ್ಕೊಳಕ್ಕೆ. ಕೆಲವರು ಇನ್ಸ್ಟಾಲ್ಮೆಂಟ್ ಕೇಳ್ತೀರಾ, ಅದಿನ್ನ ಯಾವ ಲೋಕದಲ್ಲಿ ಇದಾರೋ ನನಗಂತೂ ಅರ್ಥ ಆಗಲ್ಲ. ನನ್ ಹುಡುಗರಲ್ಲಿ ಬೇಜಾರಾಗೋದೇನು ಅಂತಂದ್ರೆ, ವೈ ದೇ ಕಾಂಟ್ ಲರ್ನ್ ಅಪ್, ಅಷ್ಟೇ ಹೇಳೋದು ನಾನು ಹೇಳ್ತಾ ಇರೋದು. ವೈ ದೇ ಕಾಂಟ್ ಲರ್ನ್, ಓಕೆ, ಸಸ್ಟೈನ್. ಗೊತ್ತಾಗಿಲ್ಲ ಸರ್, ನೋಡಿಲ್ಲ ಸರ್, ಅದು ಇದು ಕನ್ಫ್ಯೂಷನ್ ಸರ್ ಅಂತ ಹೇಳ್ತಾರೆ. ಈ ಕನ್ಫ್ಯೂಷನ್ ಇಟ್ಕೊಂಡು ಇಂಜಿನಿಯರಿಂಗ್ ಹೆಂಗ್ರಯ್ಯ ಮಾಡ್ತೀರಾ? ಓಕೆ, ಬೈಕೊಂಡ್ರು ಪರವಾಗಿಲ್ಲ ನನ್ನ. ಯಾಕೆ ಅಂತಂದ್ರೆ ರಿಯಲೈಸ್ ಮಾಡಿ, ಕಮ್ ಟು ದ ಸಿಚುಯೇಷನ್. ಗೊತ್ತಿಲ್ಲ ಅನ್ನೋದು ಬಿಟ್ಟುಬಿಡಿ, ಇಂಜಿನಿಯರಿಂಗ್ ಹೋದಾಗ ಎಲ್ಲ ಕಲ್ಸುತ್ತೆ, ಅದನ್ನ ಇವಾಗಲಿಂದ ಪ್ರಾಕ್ಟೀಸ್ ಮಾಡಿ. ದಟ್ಸ್ ವೈ ಐ ಪ್ರಿಫರ್ ಆನ್ಲೈನ್ ಕೋಚಿಂಗ್ ಅಂತ ಅದನ್ನೇ ಹೇಳ್ತಾ ಇರೋದು. ಸೆಲ್ಫ್ ಲರ್ನಿಂಗ್ ಇರಬೇಕು. ಸೆಲ್ಫ್ ಲರ್ನಿಂಗ್ ಇದ್ದಾಗ ಸೆಲ್ಫ್ ಅನಲೈಸೇಷನ್ ಇರಬೇಕು. ಯಾರೋ ಹೇಳ್ದ, ಆಮೇಲೆ ಇನ್ನೊಂದು ಮಾಡ್ತಾರೆ, ಅಲ್ಲಿ ಯಾರೋ ಹೇಳಿದ್ರು ಸರ್, ಇಲ್ಲಿ ಯಾರೋ ಹೇಳಿದ್ರು ಸರ್, ಬಂದ್ಬಿಟ್ಟು ನನ್ ಕಾಲ್ ಮಾಡಿ ನನ್ನ ಹತ್ರ ಹೋಗಿಸ್ಕೊಂತಾರೆ. ನಾನು ಯಾವ್ದೋ ಟೆನ್ಷನ್ ಇರ್ತೀನಿ, ಓಕೆ, ಏನೋ ಮಾಡ್ತಾ ಇರ್ತೀನಿ, ಏನೋ ಪಾಪ ಕಾಲ್ ಮಾಡ್ದ ಅನ್ಬಿಟ್ಟು ಏನೋ ಒಂದು ಇಮಿಡಿಯೇಟ್ಲಿ, ಅದು ಒಂದೆರಡು ಕಾಲ್ ಅಂತೂ ನಾನು ರಿಸೀವ್ ಮಾಡಕ್ ಹೋಗಲ್ಲ. ಇವ ತರಲೆ ಕ್ವಶನ್ ಕೇಳ್ತಾರೆ ಅಂತಾನೆ, ಏನೋ ಹೋಗ್ಲಿ ಅಂದ್ಬಿಟ್ಟು ಕೇಳಿದ್ರೆ ಏನೋ ತರಲೆ ಕ್ವಶನ್ ಕೇಳ್ತಾರೆ, ಬೈಸ್ಕೊಂತಾರೆ. ಸೊ ಬೇಡ ಅದು. ಅದಕ್ಕೆ ಹೇಳ್ತಾ ಇರೋದು ಸೆಲ್ಫ್ ಲರ್ನಿಂಗ್ ಇರ್ಲಿ, ಅರ್ಥ ಮಾಡ್ಕೊಳ್ಳಿ, ಎಲ್ಲ ಆಗುತ್ತೆ. ಯು ಕ್ಯಾನ್ ಡೂ ಎನಿಥಿಂಗ್, ಅರ್ಥ ಆಯ್ತಾ? ಎಲ್ರು ಏನ್ ಬೇಕಾದ್ರೂ ಮಾಡ್ಬೋದು, ಬಟ್ ಪೇಷನ್ಸ್ ಬೇಕಷ್ಟೇ ನಿಮಗೆ. ಸೊ ಚಾಯ್ಸ್ ಎಂಟ್ರಿಗೆ ಎಕ್ಸ್ಟೆಂಡ್ ಆಗಿದೆ ಡೇಟು, ಚಲನ್ ಡೌನ್ಲೋಡ್ ಪೇಮೆಂಟ್ಗೆ ಎಕ್ಸ್ಟೆಂಡ್ ಆಗಿದೆ ಡೇಟು. ಇವಾಗ ಚಲನ್ ಡೌನ್ಲೋಡ್ ಇವಾಗ ಫಸ್ಟ್ ಮಾಡಿದಾಗ ಆನ್ಲೈನ್ ಪೇಮೆಂಟ್ ಆಪ್ಷನ್ ಕೊಟ್ಟಿದ್ರು. ಫೀಸ್ ಪೇಮೆಂಟ್ ಆನ್ಲೈನ್ ಕೊಟ್ಟಾಗ ಕೆಲವರೆಲ್ಲ ಮಾಡಿದೀರಾ, ಕೆಲವರೆಲ್ಲ ಏನಾಗಿದೆ ಅಂತಂದ್ರೆ ಫಸ್ಟ್ ಪೇಮೆಂಟ್ ಮಾಡ್ಬಿಟ್ಟಿದ್ದಾರೆ, ಆಮೇಲೆ ಅವರಿಗೆ ಫೀಸ್ ಕಡಿಮೆ ಆಗ್ಬಿಟ್ಟಿದೆ. ಇವಾಗ ಹೆಂಗ್ ಸರ್ ಬಡ್ಕೋತ ಅವ್ರು ಭಯ ಬಡ್ಕೊತವ್ರೆ. ನೋಡಿ, 1,19,000 ಇರೋದು 95,000 ಬಂದಿದೆ. ಯಾಕಂದ್ರೆ ಅವ್ರಿಗೆ ಕ್ಯಾಟಗರಿ ಅಪ್ರೂವ್ ಆಗಿದೆ. ಕ್ಯಾಟಗರಿ 1 2 ಏನೋ 3 ಏನೋ ಎಷ್ಟೋ ಬಂದಿದೆ. ಕೆಲವ್ರಿಗೆ SC ST ಅವರಿಗೆ ಫುಲ್ ಫೀಸೇ ಬಂದಿದೆ, ಕಟ್ಲೇಬೇಕು. ನೋ ಅದರ್ ಆಪ್ಷನ್. ನಾನು ಯಾವಾಗ್ಲೂ ಅದನ್ನ ಹೇಳೋದು, ಅಲ್ಲಿ ಏನ್ ಫೀಸ್ ಇಂಡಿಕೇಟ್ ಆಗಿದೆ ಅದು ಕಟ್ಲೇಬೇಕು. SC ST ಯಾರಿದ್ದಾರೆ, ನಿಮ್ಗೆ ಫೀಸ್ ಇಲ್ಲಿ 0 ಆದ್ರೂ ಕಾಲೇಜಲ್ಲಿ ಇಸ್ಕೊಂತಾರೆ.
ಇವಾಗ ಇಲ್ಲಿ ಕಡಿಮೆ ಇದ್ರೆ ಅಲ್ಲಿ ಕಾಲದ ಇಸ್ಕೊಂತಾರೆ, ಇಲ್ಲಿ ಕಟ್ಟಿದ್ರೆ ಅಲ್ಲಿ ಇಸ್ಕೊಳಲ್ಲ, ಅಷ್ಟೇ, ಇನ್ನೇನು ಇಲ್ಲ. ಸ್ಕಾಲರ್ಶಿಪ್ ನಿಮ್ಗೆ ಬರುತ್ತೆ, ಆ ಬರೋ ಅಮೌಂಟ್ ನಿಮ್ಗಿರುತ್ತೆ. ಓಕೆ, ಸೊ ಈ ತರ. ಸೊ ಆನ್ಲೈನ್ ಆಪ್ಷನ್ ಇತ್ತು, ಅದು ಗ್ಲಿಚಸ್ ಆದ್ರಿಂದ ಅದನ್ನ ರಿಮೂವ್ ಮಾಡಿ ಚಲನ್ ಡೌನ್ಲೋಡ್ ಮಾಡಿದ್ದಾರೆ. ಚಲನ್ ಅಲ್ಲಿ ಆಮೇಲೆ ಬೆಳಗ್ಗೆ ಒಬ್ರು ಕಾಲ್ ಮಾಡಿದ್ರು, ಸರ್ ಬ್ಯಾಂಕ್ ಅಲ್ಲಿ ಕಟ್ಸ್ಕೊಂಡ್ರು ಸರ್ ಚಲನ್, ಆಮೇಲೆ ಅವರೇ ಕಾಲ್ ಮಾಡ್ಬಿಟ್ಟು ಬ್ಯಾಂಕ್ ಇನ್ವ್ಯಾಲಿಡ್, ಅಕೌಂಟ್ ಇನ್ವ್ಯಾಲಿಡ್ ಅಂತ ಹೇಳ್ತಾ ಇದಾರೆ. ಸರ್ ಹೆಂಗ್ ಸರ್ ಮಾಡೋದು ಅಂತ ನನಗೆ ಶಾಕ್. ಕೊಟ್ಟಿರೋ ಚಲನ್ ಅವರು, ಓಕೆ, ಯಾವ ಬ್ಯಾಂಕು ಎಲ್ಲಿಗೆ ಬರ್ಬೇಕು ಅಂತ ಅದೇ ಇನ್ವ್ಯಾಲಿಡ್ ಅಂತ ಬರ್ತಾ ಇದೆ ಅಂತಂದ್ರೆ ಇವ್ರು ರಾಂಗ್ ಆಗಿ ಎಂಟ್ರಿ ಮಾಡಿದ್ರು, ಇಲ್ಲ ಅವ್ರು ತಪ್ಪಾಗಿ ಕೊಟ್ಟಿದ್ರು, ಹಂಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ರಾಮ ಏನಪ್ಪಾ ಕೆ ಇ ಅವ್ರ ಲೀಲೆ, ಒಂದ ಎರಡ ಎಣಿಸ್ಕೋಬೇಕು, 1 2 3 4 ಅಂತ. ಇರ್ಲಿ, ವಾಟ್ ಎವರ್ ಇಟ್ ಮೇ ಬಿ. ಇವಾಗ ಮತ್ತೆ ಲಾಗಿನ್ ಮಾಡಿ, ಮತ್ತೆ ಇನ್ನೊಂದೇನಾದ್ರೆ ಲಾಗಿನ್ ಮಾಡಿ ಚೆಕ್ ಮಾಡ್ತಾ ಇದೀವಿ. ಆಮೇಲೆ ಲಾಗಿನ್ ವಿಷಯಕ್ಕೆ ಬಂದಾಗ ಅದಂತೂ ನನಗೆ ಎಷ್ಟು ಕೆಟ್ಟ ಕೋಪ ಬರುತ್ತೆ ಅಂತಂದ್ರೆ, ಒಂದ್ ನಿಮಿಷ ತೋರಿಸ್ತೀನಿ. ಓಕೆ, ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಎಂಟ್ರಿ ಮಾಡ್ತಿರಲ್ಲ, ಇವಾಗ ಕ್ಯೂ ಆರ್ ಕೋಡ್ ಸ್ಕ್ಯಾನಿಂಗ್ ಕೇಳಿದಾನೆ. ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಆಗ್ತಲ್ಲ, ಅಷ್ಟೇ ಹೇಳಿದ್ರೆ ಸ್ಕ್ಯಾನ್ ಆಗಲ್ಲ ಅಂತ. ಸಿಇಟಿ ನಂಬರ್ ಎಂಟ್ರಿ ಮಾಡಿ ಅಂತ ಹೇಳಿದ್ದಾರೆ. ಸಿಇಟಿ ನಂಬರ್ ಅಪ್ಲಿಕೇಶನ್ ಎಂಟ್ರಿ ಮಾಡ್ಬೇಕಾದ್ರೆ ಫಸ್ಟ್ ಲೆಟರ್ ಬಂದು 6 ಹಾಕ್ಬೇಕು. ಇಲ್ಲಿ 6 ಹಾಕ್ಬಿಟ್ಟು ನಂಬರ್ ಬರುತ್ತೆ. ಈ 6 ಬಿಟ್ಬಿಡ್ತಾರೆ, ಎಂಟ್ರಿ ತಗೊಂತಾ ಇಲ್ಲ ಅನ್ಬಿಟ್ಟು ರಿಮೈನಿಂಗ್ ನಂಬರ್ ಎಂಟ್ರಿ ಮಾಡ್ತಾರೆ. ಸರ್ ಇನ್ವ್ಯಾಲಿಡ್ ಬರ್ತಾ ಇದೆ, ಇನ್ವ್ಯಾಲಿಡ್ ಬರ್ತಾ ಇದೆ, ಇನ್ವ್ಯಾಲಿಡ್ ಬರ್ತಾ ಇದೆ. ಅಲ್ಲಿ ಏನ್ ಡೀಟೇಲ್ಸ್ ಕರೆಕ್ಟ್ ಆಗಿ ಕೊಡ್ಬೇಕಲ್ಲ, ಏನ್ ಅಪ್ಲಿಕೇಶನ್ ನಂಬರ್ ಇದೆ, ಡಾಟ್ ಇದ್ರೂ ಕೊಡ್ಬೇಕು, ಅಲ್ಲಿ ಏನಿದೆ ಕರೆಕ್ಟ್ ಆಗಿ ಕೊಡಿ. ಮೊಬೈಲ್ ಅಲ್ಲಿ ಬರ್ತಿಲ್ಲ, ಸಿಸ್ಟಮ್ ಅಲ್ಲಿ ಮಾಡಿ, ಇಲ್ಲ ಮೊಬೈಲ್ ಅಲ್ಲಿ ಬರ್ತಿಲ್ವಾ, ಏನ್ ಆಗ್ಬೇಕು ಅದನ್ನ ನೋಡಿ, ಯಾವ ತರ ಮಾಡ್ಬೇಕು ಅದನ್ನ ನೋಡಿ, ಕೈಲೇ ಇಟ್ಕೊಂಡಿರ್ತೀರಾ, ಹುಡುಕಿ, ಸರ್ಚ್ ಸರ್ಚ್ ಸರ್ಚ್, ಅದನ್ನೇ ಹೇಳ್ತಾ ಇರೋದು. ಫ್ರೆಂಡ್ಸ್ ಕೇಳಿ, ಹುಡುಕಿ. ಎಲ್ಲಾರು ಎಲ್ಲಾ ಟೈಮಲ್ಲೂ ಕೈ ಹಿಡಿದು ಕಾಪಾಡಕ್ ಬರಲ್ಲ ನಿಮಗೆ, ಅರ್ಥ ಆಯ್ತಾ? ಎಲ್ಲಾರು ಕೈ ಹಿಡಿದು ಕಾಪಾಡಕ್ ಬರಲ್ಲ. ಈ ತರ ಸ್ಟಾರ್ಟ್ ಮಾಡಿ ಯಾರು ಇರಲ್ಲ, ಅರ್ಥ ಆಯ್ತಾ? ಈ ತರ ಇಂಡಿವಿಜುವಲ್ ಡೀಟೇಲ್ಸ್ ಯಾರು ಹೇಳಕ್ ಬರಲ್ಲ ನಿಮಗೆ. ಯು ನೀಡ್ ಟು ಬಿ ರೆಸ್ಪಾನ್ಸಿಬಲ್. ಆತರ ಸಿಟಿ ನಂಬರ್ ಎಂಟ್ರಿ ಮಾಡಿ, ವಾಟ್ಸ್ಆಪ್ OTP ತಗೊಳ್ಳಿ, ಇದ್ ಮಾಡ್ಕೊಳ್ಳಿ, ಕ್ಯಾಪ್ಚರ್ ಫೋಟೋ ಮಾಡಿ ಲಾಗಿನ್ ಆಗಿ. ನಾನೇ 2-3 ಲಾಗಿನ್ ಮಾಡ್ಕೊಟ್ಟೆ, ಬೈದು ಹೇಳಿದೀನಿ ಆಮೇಲೆ, ಆತರ ಇದ್ರ ಮೇಲೆ ಮಾಡಬೇಡಿ ಅಂತ. ಜಸ್ಟ್ ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಲ್ಲಿ 6 ಹಾಕಿಲ್ಲ, ರಿಮೈನಿಂಗ್ ಎಲ್ಲಾ ಡೇಟಾ ಎಂಟ್ರಿ ಮಾಡ್ತಾ ಇದಾರೆ. ಇನ್ವ್ಯಾಲಿಡ್ ಡೀಟೇಲ್ಸ್ ಬರೋದಿಲ್ಲ, ಬಿಕಾಸ್ ಆರ್ ಇಸ್ ನಾಟ್ ದೇರ್. ಓಕೆ, ಇದೊಂದು ಆಗ್ತಾ ಇದೆ, ಇದೊಂದು ಅಭ್ಯಾಸ, ಇದು ಕರೆಕ್ಟ್ ಮಾಡ್ಕೊಳ್ಳಿ ಇದನ್ನ. ಓಕೆ, ಪರ್ಟಿಕ್ಯುಲರ್ಲಿ ಲಾಗಿನ್ ಇಶ್ಯೂ, ಅದರಲ್ಲಿ ಫೀಸ್ ಚಾಯ್ಸ್ ಎಂಟ್ರಿ ಕೊಡಬೇಕಾದ್ರೆ. ಅದಾದ್ಮೇಲೆ ಫೀಸ್ ಪೇಮೆಂಟ್ಗೆ ತುಂಬಾ ತಲೆನೋವು ಮಾಡ್ಕೊಂಡಿರೋದು. ನಾನು ಮೊದಲೇ ಹೇಳಿದ್ದೆ ನಿಮ್ಗೆ, ಫೀಸ್ ಪೇಮೆಂಟ್ ಬಗ್ಗೆ ವಿಡಿಯೋನು ಮಾಡಿದೆ, ಡೀಟೇಲ್ ಆಗಿ ಹೇಳಿದ್ದೆ ವಿಡಿಯೋದಲ್ಲಿ. ನೀವು ಯಾರ ಅಕೌಂಟ್ ಇಂದಾನು ಬೇಕಾದ್ರೂ ಪೇಮೆಂಟ್ ಮಾಡಬಹುದು, ಬಟ್ ನಿಮ್ಮ ಅಕೌಂಟ್ ಅಲ್ಲಿ ಅಮೌಂಟ್ ಇರಬೇಕು. ಮತ್ತೆ ನಿಮ್ಮ ಅಕೌಂಟ್ ಯಾವ ಹೋಮ್ ಬ್ರಾಂಚ್ ಅಲ್ಲಿ ಇದೆ, ಆ ಹೋಮ್ ಬ್ರಾಂಚ್ ಹೋಗ್ಬಿಟ್ಟು ಅಲ್ಲಿಂದಾನೇ ಈ ಚಲನ್ ಡೌನ್ಲೋಡ್ ಮಾಡ್ತಿರಲ್ಲ, ಲಾಗಿನ್ ಮಾಡಿದಾಗ ನೋಡಿ, ಇಲ್ಲಿ ಲಾಗಿನ್ ಮಾಡಿದಾಗ ಚಲನ್ ಡೌನ್ಲೋಡ್ ಆಗುತ್ತೆ. ಆ ಚಲನ್ 1 2 3 ಇದ್ರೆ, ಇವಾಗ 1 ಅಂತ ಹೇಳ್ತಾ ಇದಾರೆ, 2 3 ಇದ್ರೆ ಚೆಕ್ ಮಾಡಿಲ್ಲ, 2 3 ಇದ್ರೆ ಎಲ್ಲ ಡೌನ್ಲೋಡ್ ಮಾಡ್ಕೊಂಬಿಡಿ. ಓಕೆ, ತಗೊಂಡೋಗಿ ಕೊಡಿ, ಒಂದಲ್ಲ ಅದಾಗ್ಲಿ ಇದು ಕೊಡಿ, ಇದಾಗ್ಲಿ ಅದು ಕೊಡಿ, ಆಗುತ್ತೆ, ಪ್ರಾಬ್ಲಮ್ ಏನಿಲ್ಲ. ಅವ್ರು ಚಲನ್ ಡೌನ್ಲೋಡ್ ಮಾತ್ರ ಆಪ್ಷನ್ ಕೊಟ್ಟಿರೋದು. ಸೊ ನಿಮ್ಮ ಅಕೌಂಟ್ ಇಲ್ಲಿ ಓಪನ್ ಮಾಡಿದೀರಾ, ಅಲ್ಲಿಂದಾನೇ ಹೋಗ್ಬಿಟ್ಟು ಅಲ್ಲಿ ಚೆಕ್ ಬುಕ್ ಕೇಳ್ತಾರೆ, ಇಲ್ಲ ಅಂದ್ರೆ ಒಂದು ಸ್ಲಿಪ್ ಕೊಟ್ರೆ ಆಗತ್ತೆ. ಅಲ್ಲಿ ಬ್ಯಾಂಕ್ ಅಲ್ಲಿ ಪ್ರೊಸೆಸಿಂಗ್ ಮಾಡ್ತಾರೆ, ಅಲ್ಲಿ ಕೇಳಿದ್ರೆ ಮಾಡ್ಕೊಡ್ತಾರೆ ಚೆಕ್ ಬುಕ್ ಇಲ್ಲ ಅಂತಂದ್ರೆ, ಯಾಕಂದ್ರೆ ಇಮಿಡಿಯೇಟ್ಲಿ ಆಗ್ಬೇಕಾಗಿರುತ್ತೆ. ಇವಾಗ ಮಂಡೇವರೆಗೂ ಟೈಮ್ ಕೊಟ್ಟಿದ್ದಾರೆ. ಸೊ ಮಂಡೇವರೆಗೂ ಟೈಮ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಾಳೆ ಬ್ಯಾಂಕ್ ಇರುತ್ತೆ, ಹೋಗಲ್ಲ, ಮಂಡೇ ಬೆಳಗ್ಗೆ ಹೋಗ್ಬಿಡೋದು. ಇವೆಲ್ಲ ಪ್ರಾಬ್ಲಮ್ಸ್ ಆಗ್ತದೆ. ಅದಕ್ಕೆ ಬೇಡ, ಇವಾಗ ಟೈಮ್ ಕೊಟ್ಟಿದೆ ಅಂದ್ರೆ ಆದಷ್ಟು ಇವತ್ತೇ ಮುಗಿಸ್ಕೊಂಬಿಡಿ, ನಾಳೆ ಮುಗಿಸ್ಕೊಂಡು ನೆಮ್ಮದಿಯಾಗಿ ಇದ್ಬಿಡಿ, ಅಷ್ಟೇ ಹೇಳ್ತಾ ಇರೋದು. ಆಮೇಲೆ ಆ ಚಲನ್ ತಗೊಂಡೋಗಿ ಅಲ್ಲಿ ಕೊಡಿ. ಅಕೌಂಟ್, ನಿಮ್ಮ ಅಕೌಂಟ್ ಅಲ್ಲಿ ಅಮೌಂಟ್ ಇರಬೇಕು, ಅಕೌಂಟ್ ಹೋಲ್ಡರ್ ಇರ್ಬೇಕಲ್ಲಿ. ಅಕೌಂಟ್ ಹೋಲ್ಡರ್ ನೀವನಾಗಿರ್ಬೋದು, ನಿಮ್ ಬ್ರದರ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಯಾರು ಬೇಕಾದ್ರೆ ಆಗಿರ್ಬೋದು. ನಾನು ಇದ್ ಮಾಡೋದು ಬೆಟರ್, ನಿಮ್ದಿದ್ರೆ ಬೆಟರ್. ಯಾಕಂದ್ರೆ ಇನ್ ಕೇಸ್ ರೀಫಂಡ್ ಆಗ್ಬೇಕು, ನೋಡ್ದ ಎಕ್ಸೆಸ್ ಪೇಮೆಂಟ್ ಮಾಡ್ಬಿಟ್ಟಿದ್ದಾರೆ, ಎಕ್ಸೆಸ್ ಪೇಮೆಂಟ್ ರೀಫಂಡ್ ಆಗ್ಬೇಕಾದ್ರೆ ನಿಮ್ಮ ಅಕೌಂಟ್ಗೆ ಆಗುತ್ತೆ. ನೀವು ಯಾವ ಅಕೌಂಟ್ ಇಂದ ಪೇಮೆಂಟ್ ಮಾಡಿದ್ದೀರಾ ಅದೇ ಅಕೌಂಟ್ಗೆ ಆಗುತ್ತೆ, ನಿಮ್ಗೆ ಬೇರೆ ಅಕೌಂಟ್ ಇಂದ ಆಗಲ್ಲ. ಸೊ ಹಂಗಾಗಿ ಬೆಟರ್ ನೋನ್ ಅಕೌಂಟ್ ಇಂದ ಮಾಡಿ, ಈಸಿ ಆಗುತ್ತೆ ನಿಮ್ಗೆ. ಇನ್ ಕೇಸ್ ಅಮೌಂಟ್ ಬಂದು ರೀಫಂಡ್ ಈಸಿ ಆಗುತ್ತೆ. ಇಲ್ಲ ಆ ಟೈಮಲ್ಲಿ ಬೇರೆ ಅಕೌಂಟ್ ಕೇಳ್ತಾರೆ, ಅದು ಆಗುತ್ತೆ. ಓಕೆ, ಸೊ ಯಾರಾದ್ರೂ ಎಕ್ಸ್ಟ್ರಾ ಪೇಮೆಂಟ್ ಮಾಡಿದ್ರೆ ಡೋಂಟ್ ವರಿ, ಡೆಫಿನೆಟ್ಲಿ ಅಮೌಂಟ್ ರೀಫಂಡ್ ಆಗುತ್ತೆ ನಿಮಗೆ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ಚಾಯ್ಸ್ ಎಂಟ್ರಿ. ಈ ಚಾಯ್ಸ್ 2 ಮತ್ತೆ ಚಾಯ್ಸ್ 3 ತಗೊಂಡವ್ರು ಆಗ್ಲೇ ಅರ್ಜೆಂಟ್ ಅವ್ರಿಗೆ. ಚಾಯ್ಸ್ 2 ತಗೊಂಡವರು, ಸರ್ ನಾನು ಚಾಯ್ಸ್ 3 ತಗೊಂಬೋದಾ, ಚಾಯ್ಸ್ 3 ತಗೊಂಡವರು ಚಾಯ್ಸ್ 2 ತಗೊಂಬೋದಾ, ಇವಾಗ ಶಫ್ಲಿಂಗ್ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ, ಚಾಯ್ಸಸ್ ಶಫ್ಲಿಂಗ್ ಆಗ್ತಾ ಇದೆ ಅಂತ. ಸೊ ಬೆಟರ್ ಚೆಕ್ ಮಾಡಿ, ಇನ್ ಕೇಸ್ ಸಣ್ಣ ಪುಟ್ಟ ಚೇಂಜಸ್ ಇದ್ರೆ ಅದ್ ಮಾಡ್ಬಿಡಿ, ಜಾಸ್ತಿ ಟೈಮಲ್ಲಿ ಬಿಡಲ್ಲ. ಒಂದ್ಸಲಿ ಚಾಯ್ಸ್ ಕ್ಲಿಕ್ ಆಯ್ತು ಅಂತಂದ್ರೆ ಡೆಫಿನೆಟ್ಲಿ ಆಗುತ್ತೆ. ಅವ್ರು ಈಚ್ ಟೈಮ್ ಲಾಗಿನ್ ಅಲ್ಲಿ ಕೇಳ್ತಾ ಇರುತ್ತೆ, ಡೌನ್ಲೋಡ್ ಆಗ್ತಾ ಇದೆಯಾ ಇಲ್ಲ, ಡೌನ್ಲೋಡ್ ಆಗ್ತಾ ಇದೆಯಲ್ಲ, ಇವೆಲ್ಲ ಕೇಳ್ತಾರೆ. ಒಂದೊಂದಾಗಿ ಚೆಕ್ ಮಾಡ್ತಾ ಹೋಗಿ ಡೌನ್ಲೋಡ್ ಮಾಡ್ಕೊಂಬಿಡಿ, ಎಲ್ಲಾನು ಕೊಟ್ಬಿಟ್ಟು ನೆಮ್ಮದಿಯಾಗಿ ಕೂತ್ಕೊಳ್ಳಿ. ನಿಮ್ ಕೆಲಸ ನೀವು ಮುಗಿಸ್ಕೊಂಡ್ಬಿಡ್ರಿ, ವೆಯ್ಟ್ ಮಾಡಕ್ ಹೋಗ್ಬಿಡ್ರಿ. ಅದನ್ನ ಹೇಳೋದು, ನಿಮ್ ಕೆಲಸ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಬಿಡಿ. ವೆಯ್ಟ್ ಮಾಡಕ್ ಮೀನ್ಸ್ ಕೊನೆ ಮೂಮೆಂಟ್ ವರೆಗೂ ವೆಯ್ಟ್ ಮಾಡಕ್ ಹೋಗ್ಬೇಡಿ. ಓಕೆ, ಆಮೇಲೆ ಇದೆಲ್ಲ ಆದ್ಮೇಲೆ ಡಾಕ್ಯುಮೆಂಟ್ಸ್, ಕಾಲೇಜ್ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ 24th ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ, 25th ತನಕ ರಿಪೋರ್ಟ್ ಮಾಡ್ಕೊಬೇಕು. ಅಲ್ಲಿ ಹೋಗಿ ಎಲ್ಲೇ ಇದ್ರಲ್ಲೇ ಕೊಟ್ಟಿದ್ದಾರೆ, ಯಾವ್ದು ಡೌನ್ಲೋಡ್ ಮಾಡ್ತಿರಲ್ಲ ಚಲನ್, ಅದ್ರಲ್ಲೇ ಕೊಟ್ಟಿದ್ದಾನೆ. ಚಲನ್ ಅಲ್ಲ,
ಯಾವ್ದಪ್ಪ ರಿಸಲ್ಟ್ ಶೀಟ್ ಅದ್ರ ಕೆಳಗಡೆ ಕೊಟ್ಟಿದ್ದಾನೆ ಏನಂತ. ನಾನು ಸ್ಟಾರ್ಟಿಂಗ್ ಇಂದ ಹೇಳ್ತಾ ಇದ್ದೆ ಎಲ್ಲ ಒಂದೊಂದು ಡಾಕ್ಯುಮೆಂಟ್ ಇಟ್ಕೊಂಡ್ಬಿಡಿ, ಒಂದು ಅಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ. ಕಾಲೇಜಲ್ಲಿ ಕೆಲವರು ಅಟೆಸ್ಟ್ ಕೇಳ್ತಾರೆ, ಕೇಳಲ್ಲ. ಒಂದ್ ಸೆಟ್ ತಗೊಂಡೋಗಿ ಕೊಡಿ ಅಷ್ಟೇ. ಏನಿದೆ ಎಲ್ಲ ಕಂಪ್ಲೀಟ್ ಆಲ್ರೆಡಿ ಹೇಳಿದೀನಿ ನಿಮ್ಗೆ, ಎಲ್ಲ ಡಾಕ್ಯುಮೆಂಟ್ಸ್ ಏನೇನಿದೆ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಎಲ್ಲ ಕಂಪ್ಲೀಟ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಏನಿದೆ ಎಲ್ಲ ತಗೊಂಡೋಗ್ಬಿಡಿ, ಎಲ್ಲ ಅವ್ರ ಮುಂದೆ ಇಟ್ಬಿಡಿ. ಯಾವ್ದು ಕೇಳಿದ್ರೆ ತಕೊಡ್ರಿ ಅಷ್ಟೇ, ಇನ್ನೇನು ಇಲ್ಲ. ಸೊ ಸೀಟ್ ಕನ್ಫರ್ಮೇಶನ್ ಸ್ಲಿಪ್, ಆಮೇಲೆ ಅದೊಂದು ಫೀಸ್ ಪೇಮೆಂಟ್ ಮಾಡ್ದಾದ್ಮೇಲೆ ಬಾಯ್ ಬರ್ಕೊಳ್ಳೋದು, ಸರ್ ಮಾಡಿ ಬಂದಿದ್ದೀನಿ ಸರ್ ಬರ್ತಾ ಇಲ್ಲ. ಬರ್ಬೇಕಪ್ಪ, ನಿಮಗೆ ಕೆ ಅವ್ರಿಗೂ ಇರುತ್ತೆ. ಇವಾಗ 24th ವರೆಗೂ ಟೈಮ್ ಕೊಟ್ಟಿದ್ದಾರೆ, ಅರ್ಥ ಆಯ್ತಾ? 24th ವರೆಗೂ ಟೈಮ್ ಕೊಟ್ಟಿದಾರಲ್ವಾ. ಇವಾಗ ನೀವೇನ್ ಮಾಡ್ತೀರಾ, ಮಂಡೇ ಬೆಳಗ್ಗೆ ಪೇಮೆಂಟ್ ಮಾಡ್ತೀರಾ. ಓಕೆ, ಮಂಡೇ ಬೆಳಗ್ಗೆ ಪೇಮೆಂಟ್ ಮಾಡಿದಾಗ ಅದು ಅಪ್ರೂವ್ ಆಗೋದಕ್ಕೆ ಅವ್ರು ಬ್ಯಾಂಕ್ ಅವ್ರು ಅಪ್ಲೋಡ್ ಮಾಡಿ, ಅವರು ಸಾಫ್ಟ್ವೇರ್ ಅನ್ನು ತಗೊಂಡು ಅದನ್ನೆಲ್ಲ ಅಪ್ಲೋಡ್ ಮಾಡಕ್ಕೆ ಒಂದು 3-4 ಅವರ್ಸ್ ಟೈಮ್ ಬೇಕಾಗುತ್ತೆ. ಸಾಯಂಕಾಲ ಆಗುತ್ತೆ, ಬರಲ್ಲ ಸರ್, ಆಗುತ್ತೆ ಬರಲ್ಲ. ನನ್ನ ಅಕಾಡೆಮಿ ಹುಡುಗ ನಾನು ಬೆಳಗ್ಗೆ ಕಾಲ್ ಮಾಡಿದೆ, ಚೆನ್ನಾಗಿ ಊಗಿಸ್ಕೊಂಡ. ಏನು ಅಂತಂದ್ರೆ, ಸರ್ 2 ಗಂಟೆ ಆಗ್ಬಿಟ್ಟಿದೆ ಸರ್, ನಾನು ಹೆಂಗ್ ಸರ್ ಮಾಡ್ಲಿ? ಕಟ್ಟಪ್ಪ ಅಂದ್ರೆ 2 ಗಂಟೆ ಆಗ್ಬಿಟ್ಟಿದೆ ಸರ್, ನಾನು ಹೆಂಗ್ ಸರ್ ಮಾಡ್ಲಿ? ಕಟ್ಟಪ್ಪ ಅಂತ ಹೇಳ್ತಾ ಇದೀನಿ, ಅವ್ರು 2 ಗಂಟೆ ಆಗ್ಬಿಡು ಸರ್, ನಾನು ಏನ್ ಮಾಡ್ಲಿ? ಅಲ್ಲಪ್ಪ, ಕಟ್ಟೋ ರಾಜ, ಕಟ್ಟಿದ್ಮೇಲೆ ತಾನೇ ಗೊತ್ತಾಗತ್ತೆ ನಿನ್ಗೆ. ಕಟ್ಟೋದು ಕಟ್ಬಿಡು, ವರಿ ಟೈಮ್ ಅಲ್ಲಿ ಇದೆಯಲ್ಲ ಅಂತ. ಅದು ಯಾಕೆ ಎಷ್ಟೊಂದು ಟೆನ್ಷನ್ ತಗೊಂತಾರೆ? ಟೆನ್ಷನ್ ಏನು ಬೇಕಾಗಿಲ್ಲ. ಅವ್ರು ಹೇಳಿದಾರೆ ಕಟ್ಟಿ, ತಲೆ ಕೆಡಿಸ್ಕೊಂಬೇಡಿ, ಅಷ್ಟೇ ಹೇಳ್ತಾ ಇರೋದು. ಟೆನ್ಷನ್ ಏನೂ ಬೇಕಾಗಿಲ್ಲ. ಹೇಳಿದಾರೆ ಕಟ್ಟಿ, ತಲೆ ಕೆಡಿಸ್ಕೊಂಬೇಡಿ, ಅರ್ಥ ಆಯ್ತಾ? ಅದಕ್ಕೆ ಆದಷ್ಟು ಬೇಗನೆ ಮುಗಿಸ್ಕೊಂಬಿಡಿ, ತುಂಬಾ ಡಿಲೇ ಮಾಡೋದ್ ಬೇಕಾಗಲ್ಲ. ಇವೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನನಗೆ ಇನ್ನೂ ಕೇಳಿ ಗೊತ್ತಾರೆ ನಗು ಬಂದ್ಬಿಡುತ್ತೆ. ಒಂದ್ಸಲ ಬೇಜಾರಾಗುತ್ತೆ, ಒಂದ್ಸಲಿ ನಗು ಬರುತ್ತೆ, ಒಂದ್ಸಲಿ ಕೋಪ ಬರುತ್ತೆ. ಏನ್ ಮಾಡೋದು, ಕೋಪ ಜಾಸ್ತಿ ಮಾಡ್ಕೊಳಕ್ ಆಗಲ್ವಲ್ಲ, ಆಮೇಲೆ ಬೈಕೊಂಡ್ಬಿಡ್ತೀರ ನನ್ನ. ಓಕೆ, ಇವೆಲ್ಲ ಆಗತ್ತೆ. ರಿಪೋರ್ಟಿಂಗ್ ಟು ಕಾಲೇಜ್ ಆದಷ್ಟು ಬೇಗ ರಿಪೋರ್ಟ್ ಮಾಡ್ಕೊಂಬಿಡಿ. ಮಂಡೇ ಅಂತ ಹೇಳಿದಾರೆ. ಇನ್ ಕೇಸ್ ಮಂಡೇ ಬೆಳಗ್ಗೆ ಯಾರು ಕಟ್ಟಲು ಇದ್ರೆ ಮತ್ತೆ ಕ್ವಶನ್ ಮಾಡಬೇಡಿ. ಮಂಡೇ ಬೆಳಗ್ಗೆ ಕಟ್ಟಿದ್ರೆ ಸಾಯಂಕಾಲ ಆಗತ್ತೆ, ಇಲ್ಲ ಮಂಗಳವಾರ ಬೆಳಗ್ಗೆನೂ ಬರ್ಬೋದು. ಒಂದ್ ದಿವಸ ನಾನು ಹೇಳ್ತಾ ಇದೀನಿ, ಇಲ್ಲೂ 25th ಇಲ್ಲ ಅಂದ್ರೆ 26 ತನಕ ಟೈಮ್ ಸಿಗಬಹುದು, ಅರ್ಥ ಆಯ್ತಾ? ಸಿಗಬಹುದು. ಆಮೇಲೆ ನಾನು ಹೇಳಿದೀನಿ ಅಂದ್ಬಿಟ್ಟು ಅದನ್ನ ಸ್ಟಿಕ್ ಆನ್ ಆಗ್ಬೇಡಿ. 24th ಕಟ್ಟಿದೀರಾ ಅಂತಂದ್ರೆ ಡೆಫಿನೆಟ್ಲಿ ಅವ್ರು ಸಾಯಂಕಾಲ ಒಳಗೆ ಬಂದೇ ಬಂದ್ಬಿಡುತ್ತೆ. ಸೊ 25th ಹೋಗಿ ಜಾಯಿನ್ ಆಗ್ಬೋದು ಕಾಲೇಜ್ಗೆ. ಓಕೆ, ಸೊ ಇಷ್ಟು ಡೌಟ್ಸ್. ಇನ್ನ ಏನೋ ಒಂದು ಹೇಳೋಣ ಅನ್ಕೊಂಡೆ, ಜ್ಞಾಪನಕ್ಕೆ ಬರ್ತಾ ಇಲ್ಲ. ಇನ್ನೇನ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಆಮೇಲೆ ಹೇಳದ್ನಲ್ಲ, ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡಿದೀನಿ, ಸಪೋರ್ಟ್ ಮಾಡಿ. ನಿಮ್ಮ ಜೂನಿಯರ್ಸ್ಗೂ ರೆಫರ್ ಮಾಡಿ, ND ಅಕಾಡೆಮಿ, ನಮ್ಮ ಡಿಪ್ಲೊಮಾ ರೆಫರ್ ಮಾಡಿ. ಇದೇ ತರ DCT ಸಪೋರ್ಟ್, ಕಂಪ್ಲೀಟ್ ಸಪೋರ್ಟ್ ಕೊಡ್ತೀನಿ. ಇನ್ನೇನು ಎಲ್ಲ ಹೇಳಿದೀನಿ ಅನ್ಕೊಂತೀನಿ. ಎಕ್ಸ್ಚೇಂಜ್ ಚಾಯ್ಸಸ್ ಚೇಂಜಸ್ ಮಾಡ್ಬೋದು, ಮಾಡ್ತಾ ಇದ್ರೆ ಲಾಗಿನ್ ಮಾಡಿ ಚೆಕ್ ಮಾಡಿ. ಸೊ ಚಾಯ್ಸ್ 2, ಚಾಯ್ಸ್ 3. ಓಕೆ, ಇವಾಗ ಚಾಯ್ಸ್ 2 ಯಾರು ತಗೊಂಡಿದ್ದೀರಾ ಸ್ವಲ್ಪ ನೆಮ್ಮದಿಯಾಗಿರಿ. ಯಾಕಂದ್ರೆ ಚಾಯ್ಸ್ 2 ಕೊಟ್ಟಾದ್ಮೇಲೆ ಇದು ಒಂದು ಮೇನ್ ಇದನ್ನ ಹೇಳ್ತಾ ಇದ್ದು. ಇವಾಗ ಚಾಯ್ಸ್ 1 ಕೊಟ್ರೆ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ಅಂದ್ರೆ ಇಂಥ ಕಾಲೇಜ್ಗೆ ನಿಮ್ಗೆ ಇಂಥ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ಡೌನ್ಲೋಡ್ ಆಗುತ್ತೆ, ಅಲ್ಲೋಗಿ ಕೊಡ್ತೀರಾ. ಚಾಯ್ಸ್ 2 ಯಾರು ತಗೊಂತೀರಾ, ನೀವು ಫೀಸ್ ಕಟ್ತೀರಾ. ಓಕೆ, ನಿಮ್ಗೂ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಆಗಲ್ಲ. ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ, ತಲೆ ಕೆಡಿಸ್ಕೊಂಬೇಡಿ. ಆದ್ರೂ ಅದು ವ್ಯಾಲಿಡ್ ಅಲ್ಲ. ಚಾಯ್ಸ್ 2 ತಗೊಂಡ್ರೆ ನೀವು ಕಾಲೇಜ್ ಜಾಯ್ನ್ ಆಗಕ್ ಆಗಲ್ಲ, ಅಲ್ಲಿ ಅಪ್ಡೇಷನ್ ಬರಲ್ಲ, ಅರ್ಥ ಆಯ್ತಾ? ಯಾರ್ಯಾರು ಚಾಯ್ಸ್ 1 ಕೊಟ್ಟಿದ್ದೀರಾ ಅವ್ರು ಮಾತ್ರ ಕಾಲೇಜ್ ಜಾಯ್ನ್ ಆಗಕ್ ಹೋಗೋದು. ಇನ್ ಕೇಸ್ ಚಾಯ್ಸ್ 2 ಕೊಟ್ಟು ನಿಮ್ಗೆ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಆಗಿದ್ರೆ ನೀವು ಜಾಯ್ನ್ ಆಗಕ್ ಆಗಲ್ಲ. ಕೆಲವರು ಬಂದಿಲ್ಲ ಅಂತ ಕಾಲ್ ಮಾಡ್ತಾರೆ, ಕೆಲವರು ಬಂದ್ಬಿಟ್ಟಿದೆ ಅಂತ ಕಾಲ್ ಮಾಡ್ತಾರೆ. ನಾನು ಏನ್ ಮಾಡ್ಲಿ, ಅರ್ಥ ಆಗಲ್ಲ. ಓಕೆ, ಇದೆಲ್ಲ ನಡೀತಾ ಇದೆ. ಸೊ ಚಾಯ್ಸ್ 2 ತಗೊಂಡ್ರೆ ನಿಮ್ಗೆ ಒಂದೇ ಆಪ್ಷನ್. ಚಾಯ್ಸ್ 2 ಯಾರು ತಗೊಂತೀರಾ, ಚಾಯ್ಸ್ 3 ಯಾರು ತಗೊಂತೀರಾ, ಮತ್ತೆ ಸೀಟ್ ಯಾರು ಸಿಕ್ಕಿಲ್ಲ, ನಿಮ್ಗೆ ಇರೋದು ಒಂದೇ ಆಪ್ಷನ್. ಸೆಕೆಂಡ್ ರೌಂಡ್ ವರ್ಗೂ ಹೋಲ್ಡ್ ಮಾಡಿ. ಇವಾಗ ಇದೆಲ್ಲ ಆದ್ಮೇಲೆ 25th ಅಂತ ಹೇಳಿದ್ರು, ರಫ್ಲಿ ಒಂದು ವೀಕ್ ಆದ್ಮೇಲೆ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ಸೆಕೆಂಡ್ ರೌಂಡ್ ಶೆಡ್ಯೂಲ್ ಬಿಡ್ತಾರೆ. ಅದು ಒಂದ್ 2 ದಿನ ಆಪ್ಷನ್ ಎಂಟ್ರಿ ಕೊಡ್ತಾನೆ, ಮತ್ತೆ ರಿಸಲ್ಟ್ಸ್ ಬರುತ್ತೆ, ಮತ್ತೆ ಸೇಮ್ ಪ್ರೊಸೀಜರ್ ಆಗುತ್ತೆ. ಆಮೇಲೆ ರೌಂಡ್ 2 ಅಲ್ಲಿ ಗಮನ ಇರಲಿ, ರೌಂಡ್ 2 ಅಲ್ಲಿ ಯಾವುದೇ ಕಾರಣಕ್ಕೂ ನೋ ಅದರ್ ಆಪ್ಷನ್, ಚಾಯ್ಸಸ್ ಆಪ್ಷನ್ ಇಲ್ಲ. ಅಲ್ಲ ಬಂದಿರೋ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗ್ಲೇಬೇಕು, ಒಂದೇ ಆಪ್ಷನ್. ಅದು ಬಿಟ್ರೆ ಸೀಟ್ ಅಲಾಟ್ಮೆಂಟ್ ಆಗಿರಲ್ಲ. ಸೊ ಡೈರೆಕ್ಟ್ಲಿ ದೇ ಆರ್ ಎಲಿಜಿಬಲ್ ಫಾರ್ ಥರ್ಡ್ ರೌಂಡ್, ಅಷ್ಟೇ ಆಪ್ಷನ್. ಥರ್ಡ್ ರೌಂಡ್ ಯಾರು ಹೋಗ್ತಾರೆ ಅಂತಂದ್ರೆ, ಯಾರು ಮೇಕಪ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಬಂದಿದಾರೋ ಅಂತವ್ರು, ಮತ್ತೆ ಎರಡೂ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತವ್ರು. ಮಿಕ್ದವ್ರೆಲ್ಲ ಯಾವ್ದೋ ಒಂದು ಸೀಟ್ ಬಂದಿರುತ್ತೆ, ಅದಕ್ಕೆ ಹೋಗ್ಲೇಬೇಕು. ಯಾಕದಕ್ಕೆ ಫಸ್ಟ್ ರೌಂಡ್ ಅಲ್ಲಿ ಮಾತ್ರ ಚಾಯ್ಸಸ್ ಕೊಡೋದು, ಸೆಕೆಂಡ್ ರೌಂಡ್ ಅಲ್ಲಿ ನೋ ಚಾಯ್ಸೇ ಇಲ್ಲ, ಗಮನ ಇರ್ಲಿ. ಯಾಕಂದ್ರೆ ಚಾಯ್ಸ್ 2 ತಗೊಂಡು ಮುಂದೆ ಹೋಗ್ತಾ ಇರ್ತೀರಾ. ಕೆಲವ್ರಿಗೆ ನಾನು ಅದನ್ನು ಕೇಳಿದೀನಿ, ಚಾಯ್ಸ್ 2 ತಗೊಂಡು ಮುಂದೆ ಹೋಗ್ತಾ ಇದ್ದೀರಾ, ಅಲ್ಲಿ ರೌಂಡ್ 2 ಹೋದಾಗ ಸರ್ ಮತ್ತೆ ನಾನು ಅಲ್ಲಿಂದ ಸ್ಕಿಪ್ ಮಾಡ್ಬೋದಾ ಅಂದ್ರೆ ಆಗಲ್ಲ ರಾಜಾ, ಕಷ್ಟ ಆಗುತ್ತೆ, ಅರ್ಥ ಮಾಡ್ಕೋ. ಅಲ್ಲಿ ಕನ್ಫರ್ಮ್ ಕಾಲೇಜ್ ಹೋಗ್ಲೇಬೇಕು. ಯಾಕಂದ್ರೆ ನಿಮ್ ಕೈಲಿ ಆಲ್ರೆಡಿ ಒಂದು ಸೀಟ್ ಇರುತ್ತೆ, ನೀವು ಯಾವ್ದೋ ಕಾಲೇಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಆ ಕಾಲೇಜ್ ಸಿಕ್ಲಿಲ್ಲ ಅಂದ್ರೆ ಆಲ್ರೆಡಿ ಕೈಲಿರೋ ಕಾಲೇಜ್ ಇರುತ್ತೆ, ಅಲ್ಲಿ ಹೋಗ್ಲೇಬೇಕು. ಅಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀರಾ, ನಿಮ್ಗೆ ಪೆನಾಲ್ಟಿ ಬೀಳೋ ಚಾನ್ಸಸ್ ಇರುತ್ತೆ ಸೆಕೆಂಡ್ ರೌಂಡ್ ಅಲ್ಲಿ. ಇನ್ನ ಅವ್ರು ಬಿಟ್ಟಿಲ್ಲ, ಖಂಡಿತ ಇದನ್ನ ಬಿಡ್ತಾರೆ, ಬರ್ದಿಟ್ಕೊಳ್ಳಿ. ನಾನು ಆಗೋದನ್ನೇ ಹೇಳೋದು, ಸತ್ಯವನ್ನೇ ಹೇಳೋದು, ಆಗೋದನ್ನೇ ಹೇಳೋದು. ಓಕೆ, ಸೊ ಅದಕ್ಕೆ ಹುಷಾರಾಗಿರಿ. ಯಾರ ಚಾಯ್ಸ್ 2 ತಗೊಂಡಿದ್ರೆ ಇಲ್ಲ, ಇನ್ನೂ ಟೈಮ್ ಇದೆ, ಬೇಕಾದ್ರೆ ಚೇಂಜ್ ಇಟ್ ಟು ಸ್ವಿಚ್ ಓವರ್ ಟು ಚಾಯ್ಸ್ 1 ಅಂಡ್ ಜಸ್ಟ್ ಜಾಯಿನ್ ಟು ಕಾಲೇಜ್
ಫಿನಿಶ್ ಇಟ್ ಆಫ್. ಓಕೆ, M3 ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ. ಗ್ರೂಪ್ ಅಲ್ಲಿ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ, ಎಲ್ಲ ಲಿಂಕ್ ಕೆಳಗಡೆ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡಿ ಜಾಯ್ನ್ ಆಗಿ. M3 ಕೋಚಿಂಗ್ ಶಾರ್ಟ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸಿಲೆಬಸ್ ಚೇಂಜಸ್ ಆಗಿದೆ M3 ಅವ್ರಿಗೆ. ಆಮೇಲೆ ಈ ಸಲ M3 ಬಂದು ಎಲ್ರಿಗೂ ಮೀನ್ಸ್ ಸಿವಿಲ್ ಅವರಿಗೆ ಮತ್ತೆ ಮೆಕ್ಯಾನಿಕಲ್ ಅವ್ರಿಗೆ ಆಡಪ್ ಆಗಿದೆ ಮ್ಯಾಥ್ಸ್. ಮೊದಲೆಲ್ಲ ಈ ಸಲ ಆಡಪ್ ಮಾಡಿದ್ದಾರೆ. ಆಮೇಲೆ ಎಲ್ಲರಿಗೂ ನ್ಯೂ ಸಿಲೆಬಸ್ ಆಗಿದೆ, ಚೇಂಜಸ್ ಆಗಿದೆ. ಓಕೆ, ಇದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದೀನಿ. ಆಲ್ರೆಡಿ ಮಾಡಿದ್ದೆ, ಸ್ಪೆಷಲ್ ಇಂಟ್ರೊಡಕ್ಷನ್ ಸೆಷನ್ ಮಾಡಿದ್ದೆ. ಕೋರ್ಸು ಇದೆ ನಮ್ಮ ND ಅಕಾಡೆಮಿ ಆಪ್, ನಮ್ಮ ಡಿಪ್ಲೊಮಾ ಆಪ್ ಅಲ್ಲಿ ಇದೆ. ಚೆಕ್ ಮಾಡಿ, ಬಂದ್ ಪಿಂಗ್ ಮಾಡಿ, ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಡೌಟ್ ಇದ್ರೆ ಪಿಂಗ್ ಮಾಡಿ. M3 ಕೋರ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಇಶ್ಯೂ ಮಾಡ್ತೀನಿ. ಓಕೆ, ಸೊ ಇಷ್ಟು ತಿಂಗು ಡೀಟೇಲ್ ಆಗಿ ಎಲ್ಲ ಹೇಳಿದೀನಿ. ನಾನು ವಿಡಿಯೋ ಮಾಡಿದಾಗ ಎಲ್ಲ ಕವರ್ ಅಪ್ ಮಾಡಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದೊಂದು ಸ್ಮಾಲ್ ಬಿಟ್ಸ್ ಒಂದು ವಿಡಿಯೋ ಮಾಡಕ್ ಇಷ್ಟಪಡಲ್ಲ. ಯಾಕಂದ್ರೆ ಯಾವ್ದು ನೋಡ್ತಿರೋ ಯಾವ್ದು ಬಿಡ್ತಿರೋ ಗೊತ್ತಾಗಲ್ಲ. ಒಂದು ವಿಡಿಯೋ ನೋಡಿದಾಗ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರಬೇಕು. ಆಮೇಲೆ ದಯಮಾಡಿ ಹೇಳ್ತೀನಿ, ನಾನು ಏನ್ ವಿಡಿಯೋ ಮಾಡಿರ್ತೀನಿ ನೋಡ್ಬಿಟ್ಟು ನನಗೆ ಡೌಟ್ ಕೇಳಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ನೋಡ್ದಿರೋ ಡೌಟ್ ಕೇಳಿದ್ರೆ ಡೆಫಿನೆಟ್ಲಿ ಬೈಸ್ಕೊಂತಿರೋ ನನ್ನ ಹತ್ರ, ಅದಂತೂ ಶೂರ್. ಯಾಕಂದ್ರೆ ನನಗೂ ಕೆಲ್ಸಗಳಿರ್ತವೆ, ನಾನು ವರ್ಕಿಂಗ್ ಇರೋದು ಒಂದ್ ಕಡೆ, ಅಲ್ಲಿ ಏನೋ ವರ್ಕ್ ಮಾಡ್ತಾ ಇರ್ತೀನಿ. ಸುಮ್ಮನೆ ತರಲೆ ಕ್ವಶನ್ಸ್ ಕೇಳಿದ್ನೇ ಕೇಳ್ಕೊಂಡು ಮಾಡಿದ್ರೆ ನನಗೂ ಬೇಜಾರಾಗುತ್ತೆ. ನಿಮ್ಗೆಲ್ಲ ಈಸಿ ಆಗ್ಲಿ ಅಂತಾನೆ ಇವೆಲ್ಲ ಒಂದು ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಡೋದು. ಪೇಷನ್ಸ್ ತಗೊಂಡು ಚೆಕ್ ಮಾಡಿ, ವಿಡಿಯೋನ ಒಂದಲ್ಲ 2 ಸಲ ಚೆಕ್ ಮಾಡಿ. ಅದ್ರ ಮೇಲೂ ಡೌಟ್ ಬಂತು, ಏನೋ ಮೆಸೇಜ್ ಮಾಡಿದ್ರು, ನಿಮ್ಗೆ ಒಂದು ರಿಪ್ಲೈ ಇರುತ್ತೆ ಹೊರತು, ಇಲ್ಲಾಂದ್ರೆ ಗ್ಯಾರಂಟಿ ಯಾರಿಗೂ ನಾನು ರಿಪ್ಲೈ ಮಾಡಕ್ಕೂ ಹೋಗಲ್ಲ. ಓಕೆ, ಬಿಟ್ಬಿಟ್ಟಿದ್ದೀನಿ ಅದನ್ನ. ಮೊದಲು ಮಾಡ್ತಾ ಇದ್ದೆ, ಬಿಟ್ಬಿಟ್ಟಿದ್ದೀನಿ. ಸುಮ್ಮನೆ ತರಲೆ ಕ್ವಶನ್ಸ್ ಕೇಳ್ತಾರೆ ಅದಕ್ಕೆ. ಓಕೆ, ರಿಪ್ಲೈ ಓನ್ಲಿ ಫಾರ್ ಅವರ್ ND ಅಕಾಡೆಮಿ ಸ್ಟೂಡೆಂಟ್ಸ್ ಅಂಡ್ ಪರ್ಸನಲ್ ಗೈಡೆನ್ಸ್ ಸ್ಟೂಡೆಂಟ್ಸ್, ಅಷ್ಟೇ, ಇನ್ನೇನು ಇಲ್ಲ. ಸೊ ಪೋಸ್ಟ್ಪೋನ್ ಆಗಿದೆ. ಸೊ ಖುಷಿ ಪಡಿ, ಹಬ್ಬ ಚೆನ್ನಾಗಿ ಮಾಡಿ. ಅದೇ ತರ ಎಲ್ಲ ಇನ್ಫಾರ್ಮೇಶನ್ ಕವರ್ ಮಾಡಿದೀನಿ ಆಲ್ಮೋಸ್ಟ್. ಇನ್ನೇನು ಡೌಟ್ ಇಲ್ಲ ಅನ್ಕೊಂತೀನಿ. ಆ ತರ ಲಾಗಿನ್ ಆಗ್ಬೇಕು, ಲಾಗಿನ್ ಇಶ್ಯೂ ಇದ್ ಮಾಡಿದೀನಿ. ಆಮೇಲೆ ಎಲ್ಲ ಇವಾಗ ಚಲನ್ನೆ. ಓಕೆ, ಬ್ಯಾಂಕ್ ಅಲ್ಲೋ ಕಟ್ಟೋದೆ, ನೋ ಅದರ್ ಆಪ್ಷನ್. ಸೊ ಅಮೌಂಟ್ ಅರೇಂಜ್ ಮಾಡ್ಕೊಂಡ್ಬಿಡಿ. ಆದಷ್ಟು ನಾಳೆ ಮುಗಿಸ್ಕೊಂಡ್ಬಿಡಿ. ನಾಳೆ ಬ್ಯಾಂಕ್ ವರ್ಕಿಂಗ್ ಇದೆ. ವರ್ಕಿಂಗ್ ಅಲ್ವಾ? ಎಸ್, 3rd ಸ್ಯಾಟರ್ಡೆ ವರ್ಕಿಂಗ್, ಕನ್ಫರ್ಮ್ ವರ್ಕಿಂಗ್ ನಾಳೆ, 3rd ಸ್ಯಾಟರ್ಡೆ. ಸೊ ಎಲ್ಲ ನಾಳೆ ಮುಗಿಸ್ಕೊಂಡ್ಬಿಡಿ. ನಾಳೆ ಫುಲ್ ಡೇ ವರ್ಕಿಂಗ್ ಇರುತ್ತೆ ಬ್ಯಾಂಕ್, 3 ಗಂಟೆವರೆಗೂ. ಎಲ್ಲ ನಾಳೆ ಮುಗಿಸ್ಕೊಂಡ್ಬಿಡಿ. ಯಾವ್ದೇ ಕಾರಣಕ್ಕೂ ಡಿಲೇ ಮಾಡಕ್ ಹೋಗ್ಬೇಡಿ. ನಾಳೆ ಮುಗಿಸ್ಕೊಳ್ಳಿ. ಭಾನುವಾರ ಕನ್ಫರ್ಮೇಶನ್ ಸ್ಲಿಪ್ ಬರುತ್ತೆ, ಸೋಮವಾರ ಹೋಗಿ ಜಾಯ್ನ್ ಆಗಿ. ಓಕೆ, ಫೀಸ್ ಕಟ್ಟಿ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಕಾಲೇಜ್ ಜಾಯಿನ್ ಮಾಡ್ಕೊಳ್ಳಿ. ಓಕೆ, ಏನಾದ್ರು ಮಾಡ್ಕೊಳ್ಳಿ, ಚೆನ್ನಾಗಿರಿ. ಓಕೆ, ಎಲ್ರಿಗೂ ಒಳ್ಳೆ ಸೀಟ್ ಸಿಕ್ಕಿರೋದು ನಿಮ್ಗೆ ಖುಷಿ ಆಗಿದೆ. ಡೆಫಿನೆಟ್ಲಿ ಐ ಆಮ್ ವೆರಿ ಹ್ಯಾಪಿ. ಕಂಗ್ರಾಟ್ಸ್ ಫಾರ್ ಯು. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ನಿಮ್ಮ ಉಮೇಶ್ ಸರ್ ಫ್ರಮ್ ND ಅಕಾಡೆಮಿ.